ಯಾರು ಏನೇ ಅಂದ್ಕೊಂಡ್ರೂ ಪರವಾಗಿಲ್ಲ. ನಾನು ಮೂಢನಂಬಿಕೆಯಲ್ಲಿದ್ದೀನಿ ಅಂತನಾದರೂ ಅಂದ್ಕೊಳ್ಳಿ, ನನಗೆ ಅಮೂಲ್ಯ ತುಂಬ ಮುಖ್ಯ. ನನ್ನ ಒಳ್ಳೆ ರಿಲೇಷನ್ಶಿಪ್ಗೆ ಯಾವ ತೊಂದರೆ ಆಗುತ್ತೋ ನನಗೆ ಇಷ್ಟ ಇಲ್ಲ. ಹೇಗೋ ಎಲ್ಲರೂ ಮಲಗಿದ್ದಾರೆ. ಈಗ ನನ್ನ ಫೋನಲ್ಲಿ ಅವಳ ಫೋಟೋ ಮುದ್ಕೊಟ್ರೆ ಯಾರಿಗೂ ಗೊತ್ತಾಗಲ್ಲ. ಬಜಾರ್ ಮುತ್ಕೊರೋಣ ಅಂತ ಪ್ಲಾನ್ ಮಾಡ್ತಿದ್ರೆ ಇವಳೇ ಫೋನ್ ಮಾಡ್ತಿದ್ದಾಳೆ. ಈ ಟೆಲಿಪತಿ ಅನ್ನೋದೆಲ್ಲ ಎಷ್ಟು ನಿಜ ಅಲ್ವಾ? ಸೋ ಸ್ವೀಟ್. ಹಲೋ. ಹಾಯ್ ಸುಳ್ಳೆ ಪುಳ್ಳೆ. ಕಾಲ್ ಮಾಡ್ತೀನಿ ಅಂತ ಒಂದು ಸಣ್ಣ ಕ್ಲೂ ಕೊಡ್ಬೇಕು ತಾನೆ. ಎಷ್ಟು ಗಾಬರಿ ಆಯ್ತು ಗೊತ್ತಾ? ಗಾಬ್ರಿನಾ? ಹಾಗಿದ್ರೆ ಅಂಥದ್ದೇನು ಕೆಲಸ ಮಾಡ್ತಿದ್ದೆ ನೀನು? ಹಾ, ಏನಿಲ್ಲ. In fact, I was thinking of you. ತುಂಬಾ ಸೈಲೆನ್ಸ್ ಇತ್ತು. ನೀನು ಸಡನ್ನಾಗಿ ಫೋನ್ ಮಾಡಿದ್ಯಲ್ಲ, ಬೆಚ್ಚಿಬಿದ್ದೆ ಅಷ್ಟೇ. ಅದು ಸರಿ, ಏನು ಕಾಲ್ ಮಾಡಿದ್ದು? ನಿನ್ನ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕಿತ್ತು, ಅದಕ್ಕೆ ಕಾಲ್ ಮಾಡಿದೆ. ಇಂಪಾರ್ಟೆಂಟ್ ವಿಷಯನ? ಆಫೀಸ್ನಲ್ಲಿ ನಾನು ಇವಳಿಗೆ ಕಿಸ್ ಮಾಡೋಕ್ಕೆ ಟ್ರೈ ಮಾಡಿದ್ದು ಇವಳಿಗೆ ಗೊತ್ತಾಗೋಯ್ತಾ? ಕ್ಲಾಸ್ ತಗೊಳ್ಳೋದಕ್ಕೆ ಏನಾದರೂ ಕಾಲ್ ಮಾಡಿದಾಳ? ಹಲೋ ಸುಳ್ಳೆ ಪುಳ್ಳೆ, ಮಿಸ್ಟರ್ ಇಂಡಿಯಾ ಆಗ್ಬಿಟ್ಟ ಅಥವಾ ಅಲ್ಲೇ ಇದೆಯಾ? ಹಾ, ಇಲ್ಲೇ ಇದ್ದೀನಿ. ಅದೇನೋ ಹೇಳಬೇಕು ಅಂದಿಲ್ಲ, ಹೇಳು. ಓಕೆ, ಹೇಳ್ತೀನಿ. ಒಂದು ನಿಮಿಷ. ಏನು? ನೀನು ಏನೇ ಹೇಳೋದಿದ್ರು ಸ್ವಲ್ಪ ಸಾಫ್ಟಾಗಿ ಹೇಳು. ನೀನು ಒರಿಜಿನಲ್ ರೌಡಿ ಬೇಬಿ ಸ್ಟೈಲ್ ಬೇಡ. ನೀನನ್ನ ಲವ್ ಮಾಡಕ್ ಶುರು ಮಾಡಿದಾಗಿಂದ ರೌಡಿ ಬೇಬಿ ಮೆತ್ತಗೆ ಹೋಗ್ಬಿಟ್ಟಿದ್ದಾಳೆ. ಮೆತ್ತಗೆ ಹೇಳ್ತೀನಿ, ಹೇಳ. ಹೇಳು. ಅದೇನು ಅಂದ್ರೆ 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 ಐ ಲವ್ ಯು ಕಣೋ ಸುಳ್ಳೆ ಪುಳ್ಳೆ. 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 ವಾವ್, ಸೂಪರ್. ಥ್ಯಾಂಕ್ ಗಾಡ್. ಮೇಡಮ್ ರೊಮ್ಯಾಂಟಿಕ್ ಮೂಡರ್ ಇದ್ದಾರೆ ಅನ್ಸುತ್ತೆ. ವಾವ್, ಸೂಪರಾ? ಅಷ್ಟೇನಾ? ಏನಂದ್ರೆ ಲವ್ ಆದಮೇಲೆ ಕೆಲವೊಂದು ಜೋಡಿ ಪದ. ಒಬ್ರು ಲವ್ ಯು ಅಂದರೆ ಇನ್ನೊಬ್ರು ಲವ್ ಯು ಟು, ಮೀ ಟು ಅಂತ ಹೇಳಬೇಕು. ಓ, ಆಗ ಅದನ್ನ ಒಂದ್ಸಲ ಅಲ್ಲ 100 ಸಲ ಬೇಕಾದರೂ ಹೇಳ್ತೀನಿ. ಐ ಲವ್ ಯು ಟು ರೌಡಿ ಬೇಬಿ. 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 ಐ ಲವ್ ಯು ಟು ರೌಡಿ. ಮುದ್ದು ಕುಮ್ಮ ನೀನು, ಮುದ್ದು ಕುಮ್ಮ ನೀನು. ಪ್ಯಾರಿ ಪಿಶಾಚಿ. ಕನ್ಸಲ್ಲಿ ಬರ್ತೀನಿ, ಮಾತಾಡೋಣ. ಕನ್ಸಲ್ ಬರ್ತೀಯಾ? ಬಾಬಾ, ಮೊಬೈಲಲ್ಲಿ ಕೊಡಬೇಕು ಅಂದ್ಕೊಂಡಿರೋದನ್ನ ಕನ್ಸಲ್ಲೇ ಕೊಡ್ತೀನಿ. ಕನ್ಸಲ್ಲಿ ಬಂದು ಹಾಗೆ ಸುಮ್ಮನೆ ಹೋಗಲ್ಲ, ಕೆನ್ನೆ ಕಚ್ಬಿಟ್ಟು ಹೋಗ್ತೀನಿ. ಕೆಂಪಗಿರೋ ಕೆಂಪಣ್ಣ. ನಿನಗೆ ಕನ್ಸಲ್ಲ, ಡೈರೆಕ್ಟಾಗಿ ಕಿಸ್ಕೊಳ್ಬೇಕು. ಎಲ್ಲಿ ಹೋದ್ರೆಲ್ರು? ಯಾವ ಮೂಲೆಯಲ್ಲಿ ಸೇರ್ಕೊಂಡಿದ್ದೀರಾ ಎಲ್ಲ? ಇನ್ನು ಮನೆ ಗುಡಿಸಿ ಒರೆಸಿ ಕ್ಲೀನ್ ಮಾಡ್ಕೋಬೇಕು. ಅದಾದ್ಮೇಲೆ ಅಡುಗೆ ಮಾಡ್ಕೋಬೇಕು. ಇದೆಲ್ಲ ಆಗೋಷ್ಟೊತ್ತಿಗೆ ನನಗೆ ಸಾಕಾಗೋಗ್ಬಿಡುತ್ತೆ. ಎಲ್ಲ ಕೈ ಜೋಡಿಸಿದ್ರೆ ತಾನೇ ಕೆಲಸ ಆಗೋದು. ಪದೇ ಪದೇ ಇದನ್ನೇ ಹೇಳ್ತಾ ಇರ್ಬೇಕಾ ನಾನು? ಹಲೋ, ನಾನು ಪರಿಮಳ ಪಿಜ್ಜಾ MD ಮಾತಾಡ್ತಿದ್ದೀನಿ. ಆ ಕಡೆಯಿಂದ ಯಾರು? ಹಲೋ ಪರಿಮಳ, ನಾನು ವೈಜಯಂತಿ ಮಾತಾಡ್ತಿದ್ದೀನಿ. ನಮಸ್ಕಾರಮ್ಮ, ಹೇಗಿದ್ದೀರಾ? ಎಲ್ಲರೂ ಆರಾಮ? ಎಲ್ಲ ಆರಾಮ ಪರಿಮಳ. ಆರ್ತಿ ಹೇಗಿದ್ದಾಳೆ? ಅವಳು ಇಲ್ಲಿಂದ ಅಲ್ಲಿಗೆ ಹೋದ್ಮೇಲೆ
ಮನೆ ಸ್ವಲ್ಪ ಬಣ ಅಂತಿದೆ. ಯಾವಾಗ್ಲೂ ಅಜ್ಜಿ ರೆಸ್ಟ್ ಮಾಡಿ ಮಾತ್ರೆ ತಗೊಳ್ಳಿ ಅಂತ ಹೇಳ್ತಾ ಇರೋವಳು. ಮಾತು ಕಡಿಮೆ ಆದ್ರೂ ಕೆಲಸ ಜಾಸ್ತಿ. ಅವಳು ಇರೋವಾಗ ಯಾವಾಗ್ಲೂ ಜೊತೆನಲ್ಲಿ ಯಾರಾದ್ರೂ ಇದ್ದಾರೆ ಅನ್ನೋ ಧೈರ್ಯ ನಮ್ಮ ಆದ್ಯಾಗೂ ಕೂಡ. ಆರಾಮಾಗಿದ್ದಾಳಮ್ಮ. ಅವರಪ್ಪ ನೀನು ಹೇಗಿದ್ರು ಬಂದಿದ್ಯಾ, ಸ್ವಲ್ಪ ದಿನ ಆರಾಮಾಗಿದ್ದು ಹೋಗು ಅಂದಿದ್ದಾರೆ. ದೇವ್ರ ದಯದಿಂದ ಎಲ್ಲೇ ಇದ್ರೂ ಖುಷಿಯಾಗಿದ್ದು ಗಂಡನ ಮನೆಗೆ ಕೀರ್ತಿ ತಂದರೆ ಸಾಕಮ್ಮ. ಪರಿಮಳ, ನಮ್ಮ ತಾಯಿ ಮನೇಲಿ ಒಂದು ಸಂಪ್ರದಾಯ ಇತ್ತಮ್ಮ. ಮನೇಲಿ ಗೊಂಬೆ ಕೂಡಿಸಿ ಅದನ್ನ ತೆಗೆದಿಡೋ ದಿನ ಅಂದ್ರೆ ವಿಜಯದಶಮಿ ದಿನ ಮನೆಯ ಮುತ್ತೈದಿರು ಯಾರು ಮುಸ್ಸಂಜೆ ತನಕ ಒಂದು ತೊಟ್ಟು ನೀರು ಸಹ ಕುಡಿಯಲ್ಲ. ಆಮೇಲೆ ಗಂಡ ಹೆಂಡತಿಗೆ ಊಟ ಮಾಡಿಸಿದ್ಮೇಲೆ ಉಪವಾಸ ಮುರಿಬೇಕು. ನಮ್ಮ ಅಮ್ಮನು ಮಹಾರಾಷ್ಟ್ರದವಳು. ಅದೇನೋ ಕರ್ವಾ ಚೌದ್ ಅಂತಾರಲ್ಲ, ಅವ್ರ ಕಡೆ ಅದೇ ರೀತಿ ವ್ರತ. ಆದ್ರೆ ಮಾಡ್ತಾ ಇದ್ದಿದ್ದು ವಿಜಯದಶಮಿಗೆ. ನಮ್ ಸುಹಾಸಿನಿಗೆ ಇದ್ರಲ್ಲೆಲ್ಲ ಆಸಕ್ತಿ ಕಡಿಮೆ. ಹೇಗಿದ್ರು ನಿಮ್ ಮನೇಲಿ ಗೊಂಬೆ ಕೂಡಿಸಿದ್ದೀರಲ್ಲ, ಅದಕ್ಕೆ ಆರತಿ ಹತ್ರ ಈ ವ್ರತ ಮಾಡಿಸ್ಬೋದೇನೋ ಅಂತ ಫೋನ್ ಮಾಡಿದೆ. ನೀವು ಫೋನ್ ಮಾಡಿ ಒಳ್ಳೆ ಕೆಲಸ ಮಾಡಿದ್ರಿ. ತಲೆಮಾರುಗಳಿಂದ ನಡ್ಕೊಂಬಂದಿದೆ ಅನ್ನೋದಾದ್ರೆ ಅದನ್ನು ಆದಷ್ಟು ಮುಂದುವರಿಸ್ಕೊಂಡು ಹೋಗಬೇಕು. ಆರತಿ ಮಾತ್ರ ಅಲ್ಲಮ್ಮ, ನಾನು ವ್ರತ ಮಾಡ್ತೀನಿ. ನಮ್ದೆಲ್ಲ ಹೇಗಿದ್ರು ಇನ್ನೂ ತಿಂಡಿ ಆಗಿಲ್ಲ. ಮಕ್ಕಳಿಗೆಲ್ಲ ತಿಂಡಿ ಮಾಡಿಟ್ಟು ನಾನು ಆರತಿ ಇಬ್ರು ಮಾಡ್ತೀವಿ ಬಿಡಿ. ತುಂಬಾ ಖುಷಿ ಆಯ್ತು ಪರಿಮಳ. ಸಂಜೆ ವ್ರತ ಮುಗಿಯೋ ಅಷ್ಟರಲ್ಲಿ ನಾವೆಲ್ಲ ಅಲ್ಲೇ ಇರ್ತೀವಲ್ಲ, ಸಿಗೋಣ. ಸರಿನಮ್ಮ, ಸಂಜೆ ನೀವೆಲ್ಲ ಬರೋದನ್ನೇ ನಾನು ಕಾಯ್ತಾ ಇರ್ತೀನಿ. ಹಾ, ಸರಿ ಅಮ್ಮ. ಆದ್ಯ, ಪರಿಮಳ ಎಷ್ಟು ಒಳ್ಳೆಯವಳು ಅಲ್ಲ. ಅವಳಿಗೂ ಈ ಶಾಸ್ತ್ರ ಸಂಪ್ರದಾಯದ ಬಗ್ಗೆ ಎಷ್ಟೊಂದು ಗೌರವ ಇದೆ. ಅವಳಿಗೂ ವಯಸ್ಸಾಗಿದೆ, ಆದ್ರೂ ಉಪವಾಸ ಇರ್ತೀನಿ ಅಂತ ಎಷ್ಟು ಖುಷಿಯಿಂದ ಒಪ್ಕೊಂಡ್ಲು ಗೊತ್ತಾ. ಪಾಪ ಕಡೆ. ಹ್ಞೂ ಅಜ್ಜಿ, ಚಿಕ್ಕತ್ತೆ ತುಂಬ ಒಳ್ಳೆಯವರು.